ಹಸೂರಿನ ಹಾಸ್ಯಾಗ ಮರುಳಿನ ರಾಸ್ಯಾಗ ಮಂಡ್ಯದ ಊರಿನ ಸೊಬಗಿನ್ಯಾಗ ಈ ಚಂದಾದ ಮಕ್ಕಳ ನಲಿವಿನ್ಯಾಗ ಈ ಚಂದಾದ ಮಕ್ಕಳ ನಲಿವಿನ್ಯಾಗ 87ನೇ ಕನ್ನಡ ಸಾಹಿತ್ಯದ ಈ ಪರಿಷತ್ನ ಸಮ್ಮೇಳನದ ಭಾಗವಹಿಸಲಿಕ್ಕೆ ನಮ್ಗೆ ಇಲ್ಲಿಗೆ ಅವಕಾಶ ಸಿಕ್ಕಿರುವುದು ಅದು ನಮಗೆ ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಇವತ್ತು ಇಡೀ ನಮ್ಮ ಜಿಲ್ಲೆಯ ಸರ್ವ ಜನರನ್ನು ಕೂಡ ಮಂಡ್ಯ ಜಿಲ್ಲೆಯ ಸರ್ವ ಜನರನ್ನು ಕೂಡ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತೇಳಿ ಐತಿಹಾಸಿಕವಾಗಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ತಾವು ಏನು ನಡೆಸಿಕೊಂಡು ಬಂದಿದ್ದೀರಾ. ನಾವು ಸಣ್ಣದಿರುವಾಗ ಬಹುಶಃ ನಾವು ಬಹಳಷ್ಟು ಹಾಡುಗಳನ್ನು ಕೇಳ್ತಿದ್ದೆವು, ಮಂಡ್ಯದ ಗಂಡು ಅಂತೇಳಿ. ಅದ್ರ ಪ್ರಕಾರ ವಿಶೇಷವಾಗಿ ನಾವು ನಮ್ಮ ಚಿತ್ರಣ ಅಂಬರೀಷ್ ಅವರಿಗೆ ಸೀಮಿತವಾಗಿರುವಂತಹ ಹಾಡಂತ ಎನಿಸಿದ್ದೆವು. ಇಲ್ಲಿಗೆ ಬಂದ ಗೊತ್ತಾಗ್ತದೆ ಗಂಡ್ಯದ ಗಂಡು ಅಂತ ಹೇಳಿದರೆ ಮಂಡ್ಯದ ಜನ ತೀರ್ಮಾನ ಮಾಡಿದ್ರೆ ಅದನ್ನೆಲ್ಲರೂ ಕೂಡ ತಾಕತ್ತಿಂದ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಅದಕ್ಕಾಗಿ ಹೆಸರು ಮತ್ತು ಬಿರುದು ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಊರ ಸರ್ವರನ್ನು ಕೂಡ ಅಭಿನವ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾತ್ರ ಅಲ್ಲ, ಇದು ಕನ್ನಡ ಭಾಷೆಯ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮತ್ತು ನಮ್ಮ ಊಟ ಉಪಚಾರಗಳನ್ನು ಅಥವಾ ನಮ್ಮ ಉಡುಪುಗಳನ್ನು ಇದನ್ನು ಪರಿಚಯಿಸುವಂತಹ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ವರ್ಗಾಯಿಸುವಂತಹ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇಂತಹ ಸಾಹಿತ್ಯ ಸಮ್ಮೇಳನಗಳೇ ನಮ್ಮ ಸಂಸ್ಕೃತಿ ಬಲ ಗಟ್ಟಿಮುಟ್ಟಾಗಿ ಇನ್ನೂ ಕೂಡ ಬಹುಶಃ ಅದು ನಮ್ಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಾವಿದ್ದರೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳ ಬಹಳಷ್ಟು ಇವತ್ತು ಆ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಪ್ರಭಾವ ಬೀರಿದ್ದರೂ ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಧುನಿಕ ತಂತ್ರಜ್ಞಾನ ಪ್ರಭಾವವನ್ನು ಮೆಟ್ಟಿ ನಿಂತ ಕನ್ನಡ ಇದ್ದರೆ ಅದು ಬಹುಶಃ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಖಾಂತರ ಆಗಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇದು ಬಹುಶಃ ನಮ್ಮ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಅತಿ ಅಗತ್ಯವಾಗಿದ್ದುಕೊಂಡು ಕನ್ನಡದ ಸಂಸ್ಕೃತಿಯನ್ನು, ಕನ್ನಡದ ನೆಲವನ್ನು, ಕನ್ನಡ ಜಲವನ್ನು ಪ್ರಬಲವಾಗಿ ಉಳಿಸಿಕೊಡುವಂತಹ ಒಂದು ಅರ್ಥಪೂರ್ಣ ಮತ್ತು ದೊಡ್ಡ ಮಟ್ಟದ ಆ ಒಂದು ಯಶಸ್ವಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಬಹುಶಃ ನಿನ್ನೆ ತಾನೇ ನಮಗೆ ವಿಧಾನಸಭೆ ಅಧಿವೇಶನ ಇತ್ತು. ನಿನ್ನೆ ವಿಧಾನಸಭೆ ಅಧಿವೇಶನ ನಾನು ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟ ಸದಸ್ಯರನ್ನು ವಿಶೇಷವಾಗಿ ಕನ್ನಡ ಜನರ ಪರವಾಗಿ ನಾನು ಅಭಿನಂದಿಸಲು ಇಚ್ಛಿಸ್ತೇನೆ. ಬಹುಶಃ ರಾಜ್ಯಪಾಲರಿಂದ ನಮಗೆ ನಿಗದಿತ ಸಮಯದಲ್ಲಿ 20 ಬಂದಿದ್ದರೂ ಕೂಡ ಒಂದು ಬಂದಂಥದ್ದನ್ನು ಅಷ್ಟು ಕಡಿತಗೊಳಿಸಲು ಸುಲಭ ಇಲ್ಲ. ಮನೆ ಮುಖ್ಯಮಂತ್ರಿಗಳ ಜೊತೆ ಈ ಒಂದು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯ ಪರಿಷತ್ನವರು ಜಿಲ್ಲಾ ಉಸ್ತುವಾರಿ ಸಂದರ್ಭದಲ್ಲಿ ಬಹುಶಃ ಅಧಿಕೃತವಾದ ಅಂತ ನಾಳೆ ಇವತ್ತು ಕೂಡ ಇರಬೇಕಂತ ಅಧಿವೇಶನವನ್ನು ಒಂದು ದಿವಸ ಮೊಟಕುಗೊಳಿಸಿದ್ದಲ್ಲಿ ಅದು ಕನ್ನಡಕ್ಕೆ ಇರುವಂತಹ ಅಭಿಮಾನ ಮತ್ತು ಪ್ರೇಮದ ಒಂದು ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಗೆ ಒಂದು ದಿವಸ ಮೊಟಕಾಗಿದೆ. ಆದ ಒಂದು ದಿವಸ ಮೊಟಕಾಗಿದ್ದರೂ ಕೂಡ ಅದು ಯಾರಿಗೂ ಕೂಡ ನಷ್ಟ ಇಲ್ಲದ ರೀತಿ ನಾವು ನೋಡಿಕೊಂಡಿದ್ದೇವೆ. ಯಾಕೆ ಒಂದು ದಿವಸ ಮೊಟಕಾಗಿದ್ದರೂ ಕೂಡ ನಾವು ಅಧಿವೇಶನ 1 ಗಂಟೆಗೆ ನಡೆಸಿ 2 ದಿವಸದ ಬೋನಸ್ನ ಕೆಲಸವನ್ನು ನಾವಲ್ಲಿ ಮಾಡಿಸಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಿನ್ನೆ ಸಮ್ಮೇಳನ ವಿಧಾನಸಭೆ ಅಧಿವೇಶನ ಮುಗಿಸಿಕೊಂಡು ನಿನ್ನೆ ರಾತ್ರಿ 8 ಗಂಟೆಗೆ ಅಧಿವೇಶನ ಮುಗಿಸಿ ಬಹುಶಃ ಅಲ್ಲಿಂದ ಬಹುಶಃ ಬೆಂಗಳೂರಿಗೆ ಬಂದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿರಲಿ, ನಾವಿರಲಿ, ಸಚಿವ ಸಂಪುಟ ಸದಸ್ಯರಿರಲಿ, ಶಾಸಕ ಮಿತ್ರರಿರಲಿ ಎಲ್ಲರೂ ಕೂಡ ಬೆಳಿಗ್ಗೆ ಮಂಡ್ಯ ಜಿಲ್ಲೆಗೆ ಬಂದು ಇರಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ನಿಲ್ಲಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಬಹುಶಃ ಒಬ್ಬ ಸೋದರನಾಗಿ ನಾನು ನಿಮ್ಮ ಮುಂದೆ ಹೆಚ್ಚು ಮಾತಾಡುವಂಥ ಅವಕಾಶ ಇಲ್ಲ. ಯಾಕೆ ಎಲ್ಲ ವೇದಿಕೆಯಲ್ಲಿ ಇರುವವರು ಮತ್ತು ನನ್ನ ಮುಂದೆ ಇರುವವರು ಎಲ್ಲ ಬುದ್ಧಿಜೀವಿಗಳೇ, ಎಲ್ಲ ಸಾಹಿತಿಗಳೇ, ಎಲ್ಲರೂ ಕೂಡ ಬಹಳಷ್ಟು ಪ್ರಗತಿಪರ ಚಿಂತಕರು ಇರುವವರೇ, ಸಾಮಾಜಿಕವಾದ ಬದ್ಧತೆ ಇರುವಂತಹ ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳಿದ್ದೀರಿ. ನಿಮ್ಮಿಂದ ಏನಾದ್ರು ಇದ್ರೆ ಬಹುಶಃ ನಾನು ನಿಮ್ಮಿಂದ ಇವತ್ತು ಕಲೀಲಿಕ್ಕಿದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ಬಹುಶಃ ಒಂದು ಮಾಧ್ಯಮದ ಎಲ್ಲರಿಗೂ ಹೇಳಿ ಇಚ್ಛಿಸುವಂಥದ್ದು, ಕನ್ನಡ ಎಂದರೆ ಅದೊಂದು ಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಊಟ ಉಪಚಾರಗಳು, ನಮ್ಮ ಬಹುಶಃ ಉಡುಪುಗಳು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಒಂದು ಭಾಷೆ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ಕನ್ನಡ ನಮ್ಮೆಲ್ಲರ ಒಂದು ಹೆಗ್ಗುರುತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಕನ್ನಡದಲ್ಲಿ ಹುಟ್ಟಿದ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಮತ್ತು ಕನ್ನಡಿಗರಿಗೆ ಕೂಡ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆಯ ಮೇಲೆ ಇರುವಂಥ ವಿಚಾರ ಇವತ್ತಾಗಿದೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇನ್ನು ಸಾವಿರಾರು ವರ್ಷ ಮುಂದೆ ಕೂಡ ತಗೊಂಡು ಹೋಗೋದು ಜವಾಬ್ದಾರಿ ಅದು ಪ್ರತಿಯೊಬ್ಬರ ಕನ್ನಡಿಗರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆ ಒಂದು ಭಾವನಾತ್ಮಕ ಸಂಬಂಧ ಮುಖಾಂತರ ಬಹುಶಃ ನಾವೆಲ್ಲರೂ ಕೂಡ ಆ ಜೊತೆಗೆ ತಗೊಂಡು ಹೋದ್ರೆ
ನಮ್ಮೆಲ್ಲರನ್ನು, ಈ ರಾಜ್ಯದ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲ ವರ್ಗದವರನ್ನು ಒಗ್ಗಟ್ಟಾಗಿ ತೆಕ್ಕೊಳ್ಳುವಂತ ಶಕ್ತಿ ಇದ್ರೆ ಅದು ಕನ್ನಡಕ್ಕೆ ಮಾತ್ರ ಇದೆ, ಕನ್ನಡ ಭಾಷೆಗೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಕನ್ನಡ ನಮ್ಮನ್ನೆಲ್ಲೂ ಕೂಡ, ಭಾಷೆ ನಮ್ಮನ್ನೆಲ್ಲೂ ಕೂಡ ಒಗ್ಗಟ್ಟಾಗಿ ತೆಕ್ಕೊಂಡು ಹೋಗುವಂತ ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ಬಹುಶಃ ಈ ಒಂದು ವೇದಿಕೆ ಮುಖಾಂತರ ನಮ್ಮ ರಾಜ್ಯದ ಸರ್ವ ವಿದ್ಯಾರ್ಥಿಗಳ ಹೆತ್ತವರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕನ್ನಡನ ಉಳಿಸಿಕೊಂಡು ಬೆಳೆಸ್ಕೋಬೇಕಾದ್ರೆ ಅದು ಸಾಹಿತಿಗಳು ಮಾತ್ರ ಅಲ್ಲ, ಪ್ರತಿಭಾ ಚಿಂತಕರು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತರು ಮಾತ್ರ ಅಲ್ಲ, ಈ ನಮ್ಮ ರಾಜ್ಯದ ಪ್ರತಿಯೊಂದು ಮನೆಯ ತಂದೆ ತಾಯಂದಿರು ಕೂಡ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ನಿಮ್ಮ ಮಕ್ಕಳಿಗೆ ಒಂದು ಕನ್ನಡ ಭಾಷೆ ಬರುವ ರೀತಿಯಲ್ಲಿ, ಕನ್ನಡ ಸಾಹಿತ್ಯಗಳಿಗೆ ಆಕರ್ಷಣೆ ಆಗುವ ರೀತಿಯಲ್ಲಿ ಬಹುಶಃ ಬೇರೆ ಬೇರೆ ರೀತಿಯ ಒಂದು ಕೆಲಸಕ್ಕೆ ಒಂದು ಯೋಜನೆ ಹಮ್ಮಿಕೊಳ್ಳುವ ಅವಕಾಶ ಆಗಬೇಕು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಆದಿತ್ಯವಾರ, ಶನಿವಾರ, ಬೇರೆ ದಿವಸಗಳನ್ನು ನೋಡಿ ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲರೂ ಕೂಡ ನಾವೆಲ್ಲ ಸೇರಿಕೊಂಡು ನಮ್ಮ ಮಕ್ಕಳನ್ನು ಬೇರೆ ಬೇರೆ ಮಾಲ್ಗಳಿಗೆ, ಬೀಚ್ಗಳಿಗೆ, ಐಸ್ ಕ್ರೀಮ್, ಊಟ, ಪಾಪ್ಕಾರ್ನ್ ಎಲ್ಲ ತಿಂತೇವೆ. ಅದು ಹಾಗೆ ಬೇಕು, ಅದು ಸಂತೋಷ. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಪುಸ್ತಕದ ಎಕ್ಸಿಬಿಷನ್ ಮಾಡಿದ್ರೆ, ಕನ್ನಡ ಸಾಹಿತ್ಯ ಪರಿಷತ್ ಪುಸ್ತಕದ ಸಮ್ಮೇಳನ ಮಾಡಿದ್ರೆ, ಒಂದು ತಾಯಿ ಆಗಲಿ, ಒಂದು ತಂದೆ ಆಗಲಿ, ಒಂದು ಮಕ್ಕಳಲ್ಲಿ ಅಲ್ಲಿಗೆ ಹೋಗುವಂತ ವಿಚಾರ ಇಲ್ಲ. ಹೇಗೆ ನಿಮ್ಮ ಮಕ್ಕಳನ್ನು ನಾವು ಬೇರೆ ಬೇರೆ ಕಡೆಗೆ ಹೋಗ್ತೇವಾ, ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನಿತರು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಪುಸ್ತಕದ ಎಕ್ಸಿಬಿಷನ್ ಬೇರೆ ಮಾಡಿದ್ರೆ ಅಲ್ಲಿ ಕೂಡ ತೆಗೆದು ಹೋಗಿಕೊಂಡು ಪುಸ್ತಕದ ಪರಿಚಯ ಮಾಡೋ ಜವಾಬ್ದಾರಿ ಅದು ಈ ರಾಜ್ಯದ ಪ್ರತಿಯೊಂದು ಹೆತ್ತವರ ಜವಾಬ್ದಾರಿ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಜವಾಬ್ದಾರಿ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ, ಇನ್ನು 2 ದಿವಸ 3 ದಿವಸ ಸಾಯಿಸ ಹಲವಾರು ವಿಚಾರಗಳು ಬರಲಿಕ್ಕಿದೆ. ಅದೆಲ್ಲ ಕೂಡ ಮುಂದೆ ಬರುವಂತ ಅವಕಾಶ ಆಗಲಿ. ಕನ್ನಡಿಗರು, ಕನ್ನಡ ಸಂಘಟನೆಗಳು ನಮ್ಮ ರಾಜ್ಯದ ಬೇರೆ ರಾಜ್ಯಗಳಲ್ಲಿದೆ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿದೆ, ವಿಶ್ವದ ಬೇರೆ ಬೇರೆ ರಾಷ್ಟ್ರದಲ್ಲಿದೆ. ಯಾರೆಲ್ಲ ಇದಕ್ಕೆ ಶ್ರಮಿಸ್ತಾರ ಅದಕ್ಕೆ ಸಹಕಾರ ತುಂಬುವುದ ಒಂದು ವಿಶೇಷವಾದ ಸಹಕಾರ ಕೊಡುವಂತ ಅವಕಾಶ ಆಗಬೇಕು. ಗಡಿನಾಡು ಪ್ರದೇಶವಂತಹ ಕನ್ನಡ ಶಾಲಾ ಮಕ್ಕಳು ಏನಿದೆ ಅದಕ್ಕೆ ಏನು ತಾವು ಸಹಕಾರ ಕೊಡ್ತೀರಿ, ಇನ್ನು ಕೂಡ ಹೆಚ್ಚಿನ ಸಹಕಾರ ಬರುವಂತ ಅವಕಾಶ ಆಗಲಿ. ನಾನು ಬಹುಶಃ ಭಾಷೆ ನಮ್ಮನ್ನೆಲ್ಲರನ್ನು ಕೂಡ ಒಗ್ಗಟ್ಟಿಸುವಂತ ಕೆಲಸ ಆದ ಕಾರಣ, ಪರಸ್ಪರ ಸಂಸ್ಕೃತಿಯನ್ನು ಹಂಚುವಂತ ಕಾರಣ ನಾನು ಹೇಳಿದ ಎಲ್ಲಾ ಗಡಿ ಭಾಗದ ಪರಸ್ಪರ ಎಲ್ಲಾ ಭಾಷೆಯನ್ನು ಕಲಿಬೇಕು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಮ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ಪ್ರೀತಿಸಿದ ಮಾತ್ರ ನಮ್ಮ ಭಾಷೆ ಬೆಳಿಲಿಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ದ್ವೇಷಿಸದ ಬೆಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಆದ ಕಾರಣ ಬಹುಶಃ ನಮ್ಮ ಗಡಿ ಪ್ರದೇಶ ಪರಸ್ಪರ ರಾಜ್ಯದ ಭಾಷೆಗಳನ್ನು ತಿಳಿದು ಕಲಿಯುವಂತ ಅರ್ಥ ಮಾಡಿಕೊಂಡ ವಿಚಾರ ಇವತ್ತು ಆಗ್ಲಿ ಅಂತ ನಾನು ಕೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ನಾನು ಉಳ್ಳಾಲದ ಕ್ಷೇತ್ರದ ಪ್ರತಿನಿಧಿಯಾಗಿದ್ದೇನೆ. ನಮ್ಮ BM ಮಿದ್ದಿನಬ್ಬರವರು ಮಾಜಿ ಶಾಸಕ, ದೊಡ್ಡ ಮಟ್ಟದ ಕವಿಗಳಾಗಿದ್ದಾರೆ. ಅವರು ಒಂದು ಹಾಡಿದ ಹಾಡು ನನಗೆ ಯಾವಾಗಲೂ ಕೂಡ ನೆನಪಾಗ್ತದೆ. ಅದಕ್ಕಾಗಿ ಬಹುಶಃ 2 ಸಾಹಿತಿಗಳ ಜೊತೆಯಲ್ಲಿ ನಾವು ಕೂಡ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ ಅಂತ ನಿಮ್ಮ ಜೊತೆ ಇರಲಿಕ್ಕೆ ಬೇಕಾಗಿ 2 ವಾಕ್ಯ ಮುಖಾಂತರ ನಾನು ಮುಗಿಸ್ತೇನೆ. ಹಸೂರಿನ ಹಾಸ್ಯಾಗ, ಮರುಳಿನ ರಾಸ್ಯಾಗ, ಮಂಡ್ಯದ ಊರಿನ ಸೊಬಗಿನ್ಯಾಗ, ಈ ಚಂದಾದ ಮಕ್ಕಳ ನಲಿವಿನ್ಯಾಗ, ಈ ಚಂದಾದ ಮಕ್ಕಳ ನಲಿವಿನ್ಯಾಗ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.